ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ನಾವು ಇವತ್ತು ಚರ್ಚೆ ಮಾಡ್ತಿರುವಂಥದ್ದು 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1. ಇದರಲ್ಲಿ ಬರುವಂಥ ಅಧ್ಯಾಯ 10 ಭೂಗೋಳದಲ್ಲಿ ಬರುವಂಥದ್ದು ಗ್ಲೋಬ್ ಮತ್ತು ನಕಾಶೆಗಳು ಕುರಿತು ನಾವು ಇವತ್ತು ಪಾಠದ ವಿವರಣೆ ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮತ್ತು ನಮ್ಮ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವ್ದು ವಿಡಿಯೋಕ್ಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಿನಾಲೂ ನಿಮಗೆ ಹಾಕ್ತಾ ಇರ್ತೀವಿ. ಸಿಲೆಬಸ್ ನಿಮಗೆ ಗೊತ್ತೇ ಇರುತ್ತಲ್ಲ. ಸೊ ಬನ್ನಿ ಪಾಠದ ಪರಿಚಯ ನೋಡೋದಾದರೆ, ಭೂಗೋಳ ವಿಜ್ಞಾನವನ್ನು ಸರಿಯಾಗಿ ಅರಿತುಕೊಳ್ಳಲು ಮಾದರಿ ಗ್ಲೋಬ ಮತ್ತು ನಕಾಶೆ ಉತ್ತಮ ಕಲಿಕೆ ಸಾಧನವಾಗಿದೆ. ಭೂಮಿಯ ಮಾದರಿಯಾದ ಗ್ಲೋಬ್ನ ಅರ್ಥ ಮತ್ತು ಉಪಯೋಗಗಳನ್ನು ತಿಳಿಯುವುದು, ನಕಾಶೆಯ ಅರ್ಥ, ವಿಧಗಳು ಮತ್ತು ಅವುಗಳ ಉಪಯೋಗಗಳನ್ನು ತಿಳಿಯುವುದು, ನಕಾಶೆಗಳನ್ನು ರಚಿಸಲು ಮತ್ತು ಓದಲು ಬೇಕಾಗುವ ಪ್ರಮುಖ ಚಿಹ್ನೆಗಳು ಈ ಪಾಠದಲ್ಲಿ ಪರಿಚಯಿಸಲಾಗಿದೆ. ಸಾಮರ್ಥ್ಯಗಳು: ಗ್ಲೋಬ್ನ ಅದರ ಪ್ರಾಮುಖ್ಯತೆ ಮತ್ತು ಉಪಯೋಗಗಳೆಂದರೆ ಅರ್ಥೈಸಿಕೊಳ್ಳುವುದು, ನಕಾಶೆ ವಿಧಗಳು ಮತ್ತು ಅವುಗಳನ್ನು ರಚಿಸುವ ಬೇಕಾದ ಘಟಕ ಸಂಗತಿಗಳು ತಿಳಿಯುವುದು, ನಕಾಶೆ ಹೊಂದಿರಬಹುದಾದ ಪ್ರಮುಖ ಚಿಹ್ನೆಗಳು ಮತ್ತು ಸಂಕೇತಗಳು ಮತ್ತು ಅವುಗಳ ಉಪಯೋಗಗಳನ್ನು ಅರಿಯುವುದು, ನಕಾಶೆಯಲ್ಲಿರುವ ಭೌಗೋಳಿಕ ಸಂಕೇತ ಮತ್ತು ಚಿಹ್ನೆಗಳು ಗ್ರಹಿಸುವುದು, ನಕಾಶೆ ಓದುವುದು, ಕೌಶಲ ಅರಿತುಕೊಳ್ಳುವುದು. ಮಾದರಿಗೋಳ ಗ್ಲೋಬ ಅರ್ಥ: ವಿಜ್ಞಾನ ತರಗತಿಯಲ್ಲಿ ನೀವು ಭೂಮಿಯ ಆಕಾರ ಮತ್ತು ಗಾತ್ರವನ್ನು ಕುರಿತು ಅಧ್ಯಯನ ಮಾಡಿದಿರಿ. ಭೂಮಿಯು ಭೂಮ್ಯಾಕಾರ ಅಥವಾ ಜಿಯಡ್ ಆಕಾರದಲ್ಲಿರುತ್ತೆ. ಅದನ್ನು ಮಾದರಿಗೋಳದಿಂದ ರೂಪಿಸಬಹುದು. ಕೃತಕ ಉಪಗ್ರಹಗಳಿಂದ ಪಡೆದು ಛಾಯಾಚಿತ್ರದ ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರಗಳನ್ನು ತೋರಿಸುತ್ತದೆ. ಆದರೆ ಅದರಲ್ಲಿ ನಾವು ಭೂಮಿಯ ಒಂದು ಭಾಗ ಮಾತ್ರ ನೋಡಬಹುದು. ಭೂಮಿಯ ಪ್ರತಿರೂಪ ಮಾದರಿಯು ಗೋಳವನ್ನು ತಿರುಗಿಸಬಹುದು. ಭೂಮಿಯ ಪೂರ್ಣ ನೋಟವನ್ನು ಪಡೆಯಲು ಸಾಧ್ಯವಿಲ್ಲ. ನಮಗೆ ನಾವು ಪಡೆಯಲು ಸಾಧ್ಯವಿಲ್ಲ. ಹಿಂಗೆ ತಿರುಗಿಸ್ಬೇಕಾಗುತ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇವಾಗ ನೋಡೋದಾದರೆ ಮಾದರಿಗೋಳದ ಲಕ್ಷಣಗಳು ನೋಡೋದಾದರೆ, ಗ್ಲೋಬ್ ಇದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ. ಅಂದರೆ ಗ್ಲೋಬ್ ಒಂದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ. ಇದು ಥರ ಮಾಡಿದ್ದಾರೆ, ನೋಡಿರ್ಬೋದು, ಸುಮ್ಮನೆ ಮಾಡಿದ್ದಾರೆ, ನಿಮಗೆ ನೋಡ್ತಾ ಇರ್ಬೋದು. ಆ ಥರ ನಿಮಗೆ ತೋರಿಸೋ ಸಲುವಾಗಿ ಇದು ಭೂಮಿಯ ನೈಜ ಗೋಳಾಕಾರದಲ್ಲಿ ತೋರಿಸ್ತದೆ ಮತ್ತು ಅದು ನಕಾಶೆಯಂತೆ ಸಪಾಟದಲ್ಲ. ಜೊತೆಗೆ ಹಲವು ಲಕ್ಷಣಗಳು ಸಂಬಂಧಿಸಿದ ಮಾಹಿತಿ ನೀಡುವುದು. ಇದೊಂದು ಸರಳವಾದ ಕಲಿಕೆ ಉಪಕರಣದ ಕಲಿಕೆ ಸಲುವಾಗಿ ಈ ಮಾದರಿಯನ್ನು ಮೇಜಿನ ಮೇಲೆ ಇಟ್ಟು ತಿರುಗಿಸಿ ಭೂಮಿಯ ವಿವಿಧ ಭೌಗೋಳಿಕ ಪರಿಕಲ್ಪನೆಯನ್ನು ತಿಳಿಯಬಹುದು. ಅಂದರೆ ಇದರ ಮೇಜಿನ ಮೇಲೆ ಇಕ್ಕಿ ಟೇಬಲ್ ಮೇಲೆ ಇಕ್ಕಿ ಅದನ್ನು ನೀವು ನೋಡ್ಬೋದು. ಉಪಯೋಗಗಳು ಅಂದರೆ ಇದರ ಉಪಯೋಗ ಏನೆಂದರೆ, ಗ್ಲೋಬ್ನ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯವಾಗುತ್ತದೆ. ಗ್ಲೋಬ್ ಅಂದರೆ ಅದಿರುತ್ತಲ್ಲ, ಗೋಲಕ್ಕೆ ಇರುತ್ತಲ್ಲ ಗ್ಲೋಬ್, ಅದರಿಂದ ನಿಮಗೆ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯವಾಗುತ್ತದೆ. ಭೂಮಿಯ ಮೇಲಿನ ಖಂಡ, ಸಮುದ್ರ ಮತ್ತು ಸಾಗರಗಳನ್ನು ಸನ್ನಿವೇಶ, ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ. ಮತ್ತು ಇದು ಅಕ್ಷಾಂಶ ಮತ್ತು ರೇಖಾಂಶಗಳ ಸ್ಥಳಗಳನ್ನು, ನಿಖರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಲು ಸಹಕರಿಸುತ್ತದೆ. ಭೂಮಿಯ ಸ್ಯಾಟಲೈಟ್ ಚಿತ್ರಗಳು ನೋಡ್ಬೋದು ಇಲ್ಲಿ. ಈ ಉತ್ತಮ ಮಾದರಿಗಳು ಭೂ ಅಕ್ಷ ವಾಲುವಿಕೆ, ಭೂಮಿಯ ಚಲನೆಗಳು, ದೈನಂದಿನ ಮತ್ತು ವಾರ್ಷಿಕ ಚಲನೆ ಹಾಗೂ ಅವುಗಳ ಪರಿಣಾಮ ತಿಳಿಯಲು ಅನುಕೂಲವಾಗಿದೆ. ಉದಾಹರಣೆ, ಹಗಲು ರಾತ್ರಿ ಋತುಗಳು. ಗ್ಲೋಬ್ನಿಂದ ಭೂಮಿಯ ಮೇಲಿನ ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳು ತಿಳಿಯಬಹುದು. ಅವುಗಳೆಂದರೆ ಪರ್ವತ ಪ್ರಸ್ಥಭೂಮಿ, ಮೈದಾನ ಪ್ರಸ್ಥಭೂಮಿ, ದ್ವೀಪ, ನದಿ, ಹುಲ್ಲುಗಾವಲು ಮತ್ತು ಅರಣ್ಯ ಇತ್ಯಾದಿ ನಾವು ನೋಡ್ಬೋದು. ಇಲ್ಲೆಲ್ಲ ಕಾಣಿಸ್ತಿದೆ ಅಲ್ಲ, ಈ ಗ್ಲೋಬ್ನಲ್ಲಿ ನೀರು ಕಾಣಿಸ್ತಿದೆ, ಮರುಭೂಮಿ ಕಾಣಿಸ್ತಿದೆ, ಮತ್ತು ಅರಣ್ಯ ಕಾಣಿಸ್ತಿದೆ, ಎಲ್ಲ ನಿಮಗೆ ನೋಡ್ಬೋದು. ಈ ಥರ ನಿಮಗೆ ಗೊತ್ತಾಗುತ್ತದೆ ಇದರಿಂದ, ಗ್ಲೋಬ್ನಿಂದ. ಮತ್ತು ನಕ್ಷೆಗಳು ಅಥವಾ ನಕಾಶೆಗಳು. ಗ್ಲೋಬ್ನಲ್ಲಿ ನಮಗೆ ಭೂಮಿಯ ಕುರಿತಾದ ಸಾಮಾನ್ಯ ಮಾಹಿತಿ ಮಾತ್ರ ನೀಡುತ್ತದೆ. ಆದರೆ ಒಂದು ಸ್ಥಳದ ರಾಜ್ಯ, ದೇಶ ಹಾಗೂ ಇತರ ಭೌಗೋಳಿಕ ಲಕ್ಷಣ ವಿವರವಾದ ಮಾಹಿತಿ ಪಡೆಯಲು ನಕ್ಷೆ ಬೇಕಾಗುತ್ತದೆ. ಅಂದರೆ ನೀವು ಇವಾಗ ಎಲ್ಲ ನೋಡಬೇಕಂದ್ರೆ ಇದು ಗೂಗಲ್ ಮ್ಯಾಪ್ ಅಂತ ನಿಮಗೆ ಮೊಬೈಲ್ನಲ್ಲಿ ಇರುತ್ತದೆ. ಪ್ಲೇಸ್ಟೋರಲ್ಲೂ ಕೂಡ ನಿಮಗೆ ಸಿಗ್ತದೆ. ಗೂಗಲ್ ಮ್ಯಾಪ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅದರಲ್ಲಿ ಎಲ್ಲ ನಿಮಗೆ ನಮ್ಮ ದೇಶ ಆಗ್ಬೋದು ಅಥವಾ ಹೊರಗೆ ದೇಶ ಆಗ್ಬೋದು ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಅದನ್ನು ನೋಡ್ಬೋದು, ಮ್ಯಾಪ್ ಅಂತ ಇರುತ್ತೆ. ಇದನ್ನು ಕೂಡ ಅದೇ ಥರ ಇದೆ, ನಕಾಶೆ ಬೇಕಾಗುತ್ತದೆ. ಭೂಮಿಯ ಸಂಪೂರ್ಣ ಅಥವಾ ಭಾಗವನ್ನು ಸಮತಲದ ಮೇಲೆ ಮಾನಕ ಸ್ಕೇಲ್ ಅನುಗುಣವಾಗಿ ರೂಪಿಸುವ ಆಕೃತಿ ನಕ್ಷೆಯಾಗಿದೆ. ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಕಾಶಾಶಾಸ್ತ್ರ ಅಂತಾರೆ. ಕಾರ್ಟೋಗ್ರಫಿ ಅಂತ ಎನ್ನುವರು. ವಿವಿಧ ಪ್ರಕಾರದ ನಕ್ಷೆಯನ್ನು ತಯಾರಿಸಿ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು.
ನಕಾಶೆ ವಿಧಾನಗಳು ನೋಡಿದರೆ ನಕಾಶೆ ಅವುಗಳ ಮಾನಕ ಮತ್ತು ಉದ್ದೇಶಗಳ ಆಧಾರದ ಮೇಲೆ ಅನೇಕ ವಿಧಗಳನ್ನು ವಿಂಗಡಿಸಲಾಗಿದೆ. ಮಾನಕ ಆಧಾರಿತ ನಕ್ಷೆಗಳು. ಮಾನಕ ಆಧಾರದ ಮೇಲೆ ನಕ್ಷೆಗಳು 2 ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಅಂದರೆ ದೊಡ್ಡ ಪ್ರಮಾಣದ ನಕ್ಷೆ. ಇವು ಚಿಕ್ಕ ಪ್ರದೇಶವನ್ನು ಪ್ರತಿನಿಧಿಸುತ್ತದೆ. ಇವುಗಳನ್ನು ಕಂದಾಯ ನಕ್ಷೆ ಮತ್ತು ಸ್ಥಳ ಸ್ವರೂಪ ಮತ್ತು ನಕ್ಷೆಗಳಿಂದ ವಿಂಗಡಿಸಬಹುದು. ಕಂದಾಯ ನಕ್ಷೆ ವ್ಯಕ್ತಿಗತ ಆಸ್ತಿ ಬಗ್ಗೆ ಮಾಹಿತಿ ನೀಡುವುದು. ಭೂಸ್ವರೂಪ ಅಂದರೆ ಮಾನವ ಆಧಾರಿತ ನಕ್ಷೆಗಳು ಒಂದೇದು ಇದೆ. ಇದರಲ್ಲಿ ನಿಮಗೆ ಮಾನವ ಆಧಾರದ ಮೇಲೆ 2 ವಿಧಗಳು ಬರುತ್ತವೆ. ದೊಡ್ಡ ಪ್ರಮಾಣದ ನಕ್ಷೆ. ಇವು ಚಿಕ್ಕ ಪ್ರದೇಶವನ್ನು ಪ್ರತಿನಿಧಿಸುತ್ತದೆ. ಇವುಗಳು ಕಂದಾಯ ನಕ್ಷೆ ಮತ್ತು ಸ್ಥಳದ ಸ್ವರೂಪ ನಕ್ಷೆಗಳೆಂದು ವಿಂಗಡಿಸಬಹುದು. ಕಂದಾಯ ನಕ್ಷೆಗಳು ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿ ನೀಡುತ್ತದೆ. ಭೂಸ್ವರೂಪ ನಕ್ಷೆಗಳ ಒಂದು ಸ್ಥಳ ಮತ್ತು ಪ್ರದೇಶಗಳ ಹೆಚ್ಚಿನ ಮಾಹಿತಿ ತೋರಿಸುತ್ತದೆ. ಇಲ್ಲಿ ನೋಡ್ತಾಯಿದ್ರೆ ನಾವು ನಮ್ಮ ನಕಾಶೆ ನೋಡ್ತಾ ಇದ್ದೀವಲ್ಲ, ಈ ಥರ ನೋಡ್ಕೊಳ್ಬೋದು. ದೊಡ್ಡ ಪ್ರಮಾಣದ ನಕ್ಷೆ ಅಂತ ಇದು ನಿಮಗೆ ಸಿಗ್ತದೆ. ದೊಡ್ಡ ಪ್ರಮಾಣದ ಮಾಪಕ 1.25 10,000 ಇದೆ. ಅದೇ ಚಿಕ್ಕ ಪ್ರಮಾಣದ ನಕ್ಷೆ ನೋಡೋದಾದರೆ ಇದು ಜೂಮ್ ಮಾಡಿದರೆ ಆಗುತ್ತೆ, ದೊಡ್ಡದಾಗುತ್ತಿಲ್ಲ. ಈ ಥರ ನೀವು ನೋಡ್ಬೋದು. ಇದು ಚಿಕ್ಕ ಪ್ರಮಾಣದ ನಕಾಶೆ ಇದೆ. ಚಿಕ್ಕ ಪ್ರಮಾಣದ ನಕಾಶೆ ಇವುಗಳಲ್ಲಿ ವಿಶಾಲವಾದ ಪ್ರದೇಶ ನಿರೂಪಿಸಬಹುದು. ಉದಾಹರಣೆ ಪ್ರಪಂಚ ಖಂಡಗಳು, ದೇಶ ಇತ್ಯಾದಿ. ಇವುಗಳು ಭೂಪಟ ಮತ್ತು ಅಟ್ಲಾಸ್ ಪುಸ್ತಕಗಳಿಂದ 2 ವಿಧಗಳು ನೋಡಿದ್ದೇವೆ. ಈ ಥರ ನೋಡ್ಬೋದು. ಈ ಥರ ಕಾಣಿಸ್ತಿದೆ. ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆರ್ಕಾಟಿಕ್ ವೃತ್ತ, ಸಮಭಾಜಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಅಂತ ನಿಮಗೆ ನೋಡ್ಬೋದು. ಇದರಲ್ಲಿ ಚಿಕ್ಕ ಪ್ರಮಾಣದ ನಕ್ಷೆ ನೋಡಿದ್ದೇವೆ. ಭೂಪಟದಲ್ಲಿ ಅಟ್ಲಾಸ್ಗಿಂತ ದೊಡ್ಡವು. ಅವುಗಳಲ್ಲಿ ತರಗತಿ ಬೋಧನೆ ಸಾಧನವಾಗಿದೆ ಉಪಯೋಗಿಸಲಾಗಿದೆ. ಅವು ರಾಜಕೀಯ ವಿಭಾಗದ ಮೇಲೆ ಲಕ್ಷಣಗಳು ಮುಂತಾದ ಸಾಮಾನ್ಯ ಪ್ರಮುಖ ಲಕ್ಷಣಗಳನ್ನು ತೋರಿಸುತ್ತದೆ. ಅಟ್ಲಾಸ್ ನಕ್ಷೆಯು ಚಿಕ್ಕದಾಗಿದ್ದರೂ ಅವುಗಳು ನಮಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ಅಂದರೆ ಅಟ್ಲಾಸ್ ಇದೆಲ್ಲ ಚಿಕ್ಕದಾಗಿದೆ, ಆದರೆ ವಿವರವಾದ ಮಾಹಿತಿ ನಿಮಗೆ ತೋರಿಸ್ತಿದೆ. ನೋಡ್ತಾ ಇರ್ಬೋದು. ಎಲ್ಲ ದೇಶಗಳು ತೋರಿಸ್ತಿದೆ, ಸಮುದ್ರ ತೋರಿಸ್ತಿದೆ, ಎಲ್ಲ ನೋಡ್ಬೋದು. ಉದ್ದೇಶ ಆಧಾರಿತ ನಕ್ಷೆಗಳು. ಈ ವಿಷಯವಾದ ನಕ್ಷೆಗಳು ಅವುಗಳಲ್ಲಿ ಈ ಕೆಳಗಡೆ ವಿಂಗಡಿಸಲಾಗಿದೆ. ಸ್ವಾಭಾವಿಕ ನಕ್ಷೆ. ಇವುಗಳು ನೈಸರ್ಗಿಕ ವಿಷಯಗಳಲ್ಲಿ ಸಂಬಂಧಿಸಿದ ಭೂಮೇಲಿನ ಲಕ್ಷಣಗಳು, ಪರ್ವತ, ಪ್ರಸ್ಥಭೂಮಿ, ಬಯಲು ಪ್ರದೇಶ, ನದಿ ಇತ್ಯಾದಿ ತೋರಿಸುತ್ತದೆ. ರಾಜಕೀಯ ನಕ್ಷೆ. ಇವು ರಾಜ್ಯ, ದೇಶ, ಖಂಡ ಮತ್ತು ಅವುಗಳ ಸ್ಥಾನ ವಿಸ್ತರಣೆ ಇಂತಿದ್ದು ತೋರಿಸುತ್ತದೆ. ಮತ್ತು ಹಂಚಿಕೆ ನಕ್ಷೆಗಳು. ಈ ನಕ್ಷೆಗಳಲ್ಲಿ ಭೂಬಳಕೆ, ವಾಯುಗುಣ, ಉಷ್ಣಾಂಶ, ಮಳೆ, ಜನಸಂಖ್ಯೆ, ಮಣ್ಣು, ಸ್ವಾಭಾವಿಕ ಸಸ್ಯ ವರ್ಗ, ಬೆಳೆಗಳು, ಖನಿಜ, ರೈಲು, ಕೈಗಾರಿಕೆ, ರೈಲು ಮಾರ್ಗ, ರಸ್ತೆ, ಜಲಮಾರ್ಗ ಇತ್ಯಾದಿ ಹಂಚಿಕೆ ಬಗ್ಗೆ ತಿಳಿಯಲು ಉಪಯೋಗಿಸುತ್ತದೆ. ನಕ್ಷೆಯ ಮೂಲಾಂಶ ನೋಡ್ತಾಯಿದ್ರೆ ನಕ್ಷೆ ಮೂಲಾಂಶ ಸಿದ್ಧವಾದ ಉತ್ತಮ ನಕ್ಷೆ, ಸೂಕ್ಷ್ಮವಾದ ಶೀರ್ಷಿಕೆ, ಮಾನಕ ಅಂಕಾಂಶ ಮತ್ತು ರೇಖಾಂಶ, ದಿಕ್ಕು ಮತ್ತು ಸೂಚಿ ಮುಂತಾದ ಅಗತ್ಯವಾದ ಮಾಹಿತಿಯನ್ನು ಹೊಂದಿರಬೇಕು. ಶೀರ್ಷಿಕೆ. ತಲೆ ಬರಹ. ಅಂದರೆ ಶೀರ್ಷಿಕೆ ನೋಡೋದಾದರೆ ತಲೆ ಬರಹ. ಪ್ರತಿಯೊಂದು ನಕ್ಷೆಯು ಅವಶ್ಯಕತೆಯಾಗಿ ಶೀರ್ಷಿಕೆ ಹೊಂದಿರುತ್ತದೆ. ನಮಗೆ ಬೇಕಾದ ಒಳ ವಿಷಯವನ್ನು ತಿಳಿಸುವುದು. ಉದಾಹರಣೆ ಭಾರತದ ಭೌಗೋಳಿಕ ಲಕ್ಷಣಗಳು, ಭಾರತದ ರಾಜಕೀಯ ಇತ್ಯಾದಿ. ಮಾನಕವು ಭೂಮಿಯ ಮೇಲಿನ 2 ಸ್ಥಳಗಳ ಅಂತರವನ್ನು ತಿಳಿಯಲು ನಮಗೆ ಸಹಾಯವಾಗಿದೆ. ಭೂಮಿಯ ಮೇಲಿನ ವಾಸ್ತವ ದೂರದಲ್ಲಿದೆ ಅಂತರಕ್ಕೂ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಣಾಮ. ಮಾನಕ ನಕಾಶೆ ಮೇಲೆ 2 ಸ್ಥಳಗಳು ತುಂಬ ಹತ್ತಿರ ಎದುರಿನಿಂದ ಭೂಮಿಯ ಮೇಲೆ ಅವು ತುಂಬ ದೂರದಲ್ಲಿದೆ. ಅಕ್ಷಾಂಶ ಮತ್ತು ರೇಖಾಂಶ. ಇವು ಕಾಲ್ಪನಿಕವಾಗಿ ರೇಖೆಗಳ ಜಾಲವಾಗಿದೆ. ನಕಾಶೆ ಮೇಲೆ ಸ್ಥಳವಿದ್ದು ಮತ್ತು ದೂರದಲ್ಲಿ ದಿಕ್ಕುಗಳ ಗುರುತಿಸುವುದಕ್ಕೆ ಸಹಾಯವಾಗುತ್ತದೆ. ದಿಕ್ಕುಗಳು. ನಕಾಶೆಯಲ್ಲಿ ಅಂದರೆ ಎನ್ ಅಂದರೆ ಅಕ್ಷರವುಳ್ಳ ಬಾಣದ ಗುರುತಿನ ಚಿಹ್ನೆ ಎಂದು ಉತ್ತರ ದಿಕ್ಕುಗಳನ್ನು ಸೂಚಿಸಲಾಗುತ್ತದೆ. ಬಾಣದ ತುದಿ ಉತ್ತರಕ್ಕೆ ನಿರ್ದೇಶಿಸಲಾಗುತ್ತದೆ. ಈ ಚಿಹ್ನೆಯನ್ನು ಒಮ್ಮೆ ಉತ್ತರ ದಿಕ್ಕು ತಿಳಿಯುತ್ತದೆ. ಇತರ ದಿಕ್ಕುಗಳು ಸರಳವಾಗಿ ಗುರುತಿಸಬಹುದು. ಸೂಚಿ. ನಕ್ಷೆಯಲ್ಲಿ ಸೂಚಿಸುವ ಮತ್ತು ಗುರುತಿಸಲು ಬಳಕೆ ಮಾಡುವ ಯಾವುದೇ ಸೂಚಿಗೆ ಲಕ್ಷ್ಯ ಸೂಚಿ ಎನ್ನುವರು. ಇದು ನಕಾಶೆಯ ಪ್ರಮುಖ ಮೂಲವಾಗಿದ್ದು ನಕಾಶೆಯಲ್ಲಿ ತೋರಿಸುವ 2 ಲಕ್ಷಣಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಸೂಚಿಯಲ್ಲಿ ವಿವಿಧ ಬಣ್ಣಗಳು ಮತ್ತು ಭೌಗೋಳಿಕ ಚಿಹ್ನೆಗಳನ್ನು ಬಳಸಲಾಗುತ್ತದೆ. ಉದಾಹರಣೆ ನೀಲಿ ಬಣ್ಣವು ಜಲರಾಶಿಗೆ, ಹಸಿರು ಬಣ್ಣವು ಮೈದಾನಗಳು ತೋರಿಸುವ ಇತ್ಯಾದಿ. ಇವಾಗ ನೋಡೋದಾದರೆ ಸೂಚಿ ನಕ್ಷೆ ನೋಡೋದಾದರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು. ಈ ಥರ ಬಾರ್ಡರ್ ಹಾಕಿದಾರಲ್ಲ, ಅಂತಾರಾಷ್ಟ್ರೀಯ ಗಡಿ ರೇಖೆ, ಈ ಥರ ಇಷ್ಟು ಹಾಕಿದಾರಲ್ಲ, ರಾಜ್ಯ ಗಡಿ ರೇಖೆ, ಇಲ್ಲಿ ಜಿಲ್ಲಾ ಗಡಿ ರೇಖೆ, ತಾಲೂಕು ಗಡಿ ರೇಖೆ, ನದಿ ಗಡಿ ರೇಖೆ ಮತ್ತು ರಾಷ್ಟ್ರೀಯ ರಾಜಧಾನಿ ಅಂತ ಇರುತ್ತೆ. ಮ್ಯಾಪಲ್ಲಿ ನೋಡ್ಬೋದು. ಈ ಥರ ಬಾಕ್ಸಲ್ಲಿ ನಿಮಗಿದ್ರೆ ರಾಜ್ಯದ ರಾಜಧಾನಿ ಮತ್ತು ಈ ಥರ ದೊಡ್ಡ ನಗರ ಅಂತ ಬಂದುಬಿಡುತ್ತೆ. ಮತ್ತು ಈ ಥರ ಇದು ನಿಮಗೆ ಸಣ್ಣ ಪುಟ್ಟ ನಗರ ಅಂತ ಬಂದುಬಿಡುತ್ತೆ. ಉತ್ತರ ದಿಕ್ಕು ನಿರೂಪಣೆ ನಕ್ಷೆ ಸೂಚಿ ಅಂತ ನಿಮಗೆ ನೋಡ್ಬೋದು. ನಕ್ಷೆ ಉಪಯೋಗಗಳು.
ನಕಾಶೆಯು ನಮಗೆ ಹಲವಾರು ರೀತಿಯಲ್ಲಿ ನೆರವಾಗುತ್ತದೆ. ನಕಾಶೆ ನಮಗೆ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದ ಸ್ಥಳಗಳ ನಿರ್ದೇಶನ ತಿಳಿಯಲು ಸಹಾಯವಾಗುತ್ತದೆ. ಮತ್ತು ಭೌತಿಕ ಲಕ್ಷಣಗಳು ಪರ್ವತ, ಪ್ರಸ್ಥಭೂಮಿಗಳು, ಮರುಭೂಮಿಗಳು, ತೀರ ಪ್ರದೇಶ, ದ್ವೀಪ ಮುಂತಾದ ಸೂಚಿಸಲು ಸಹಕರಿಸಲಾಗುತ್ತದೆ. ಪ್ರಾದೇಶಿಕ ಸಾರಿಗೆ ಸಂಪರ್ಕ, ರಸ್ತೆ, ರೈಲು, ವಾಯು ಮಾರ್ಗಗಳನ್ನು ಅರಿಯಲು ಅನುಕೂಲವಾಗುತ್ತದೆ. ಬೆಳೆಗಳನ್ನು, ಖನಿಜಗಳನ್ನು ಮತ್ತು ಕೈಗಾರಿಕಾ ಮತ್ತು ಇತ್ಯಾದಿ ಹಂಚಿಕೆಗಳನ್ನು ತಿಳಿಯಲು ನೆರವಾಗುತ್ತದೆ. ಯುದ್ಧ ಹಾಗೂ ರಕ್ಷಣೆಯ ಸಂದರ್ಭದಲ್ಲಿ ಸೈನಿಕರಿಗೆ ಬಹಳ ಉಪಯೋಗವಾಗುತ್ತದೆ. ಯುದ್ಧ ಹಾಗೂ ರಕ್ಷಣೆ ಸಂದರ್ಭದಲ್ಲಿ ಸೈನಿಕರಿಗೆ ಬಹಳ ಉಪಯೋಗವಾಗುತ್ತದೆ. ಅವುಗಳು ಪ್ರವಾಸಿಗರು ಮಾರ್ಗದರ್ಶನ ನೀಡುವುದು ನಕಾಶೆಯ ಒಂದು ಪ್ರಮುಖ ಬೋಧನಾ ಅಥವಾ ಕಲಿಕೆ ಸಾಧನ ಎಂದು ಒಯ್ಯುವ ಸುಲಭ. ಭೌಗೋಳಿಕ ಸಂಕೇತ. ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆ ಸನ್ನೆಯಾಗಿದೆ. ನಕ್ಷೆಯಲ್ಲಿ ಬಳಸುವ ಸಂಕೇತ ಪ್ರಪಂಚದ ಒಂದೇ ರೀತಿಯ ಸಂಕೇತವನ್ನು ವಿವಿಧ ರೀತಿಯಾಗಿಯೂ ಮಾಹಿತಿ ಒದಗಿಸುತ್ತದೆ. ಬಣ್ಣಗಳು. ನೀವು ನಕ್ಷೆಯನ್ನು ನೋಡಿದಾಗ ವಿವಿಧ ಬಣ್ಣಗಳು ಕಾಣುತ್ತೀರಿ. ಈ ಬಣ್ಣಗಳು ನಕಾಶೆಯ ಮೇಲೆ ವಿವಿಧ ಪ್ರಕೃತಿ ಸಂಗತಿ ತೋರಿಸುತ್ತದೆ. ಪ್ರಕೃತಿ ನಕಾಶೆಯಲ್ಲಿ ಬಳಸುವ ಮಹತ್ವವನ್ನು ಬಣ್ಣಗಳೆಂದರೆ ನೀಲಿ ಅಂದರೆ ನೀವು ನೋಡ್ತಿರಲ್ಲ ನಕಾಶೆಯಲ್ಲಿ, ಇದು ನೀಲಿ ಅಂದರೆ ಜಲಭಾಗ ಸೂಚಿಸುತ್ತದೆ. ಮಹಾಸಾಗರ, ಸಮುದ್ರ, ಸರೋವರ ಇತ್ಯಾದಿ. ಹಸಿರು ಮೈದಾನ ಮತ್ತು ತಗ್ಗು ಪ್ರದೇಶಗಳು. ಹಳದಿ ಅಂದರೆ ಎತ್ತರವಾದ ಭೂಭಾಗ, ಎತ್ತರ ಮೈದಾನಗಳು ಅಥವಾ ಭೂಭಾಗ ತೋರಿಸುತ್ತದೆ. ಕಂದು ಬೆಟ್ಟಗಳು ಮತ್ತು ಪರ್ವತಗಳು, ಕಡಿಮೆ ಭೂಭಾಗದಲ್ಲಿ ಎತ್ತರ ಭಾಗದ ಸೂಚಿಸುತ್ತದೆ. ಕಡು ಕಂದು ಬಣ್ಣ ಅತಿ ಎತ್ತರ ಪರ್ವತ ರೂಪಿಸುತ್ತದೆ. ಮತ್ತು ಬಿಳುಪು ಅಥವಾ ನೇರಳೆ ಬಣ್ಣ ಹಿಮಾವೃತ ಪ್ರದೇಶಗಳು ಸೂಚಿಸುತ್ತದೆ. ಅಲ್ಲದೆ ರಾಜಕೀಯ ನಕಾಶೆ ಜಿಲ್ಲೆ ಅಥವಾ ರಾಜ್ಯಗಳ ಕೂಡಲೇ ಗುರುತಿಸುವಿಕೆ ವಿವಿಧ ಬಣ್ಣಗಳಿಂದ ಅವುಗಳನ್ನು ಚಿತ್ರಿಸಲಾಗುತ್ತದೆ. ಈ ಥರ ನಿಮಗೆ ನೋಡ್ತಿರ್ಬೋದು, ಚರ್ಚ್ ಇರುತ್ತೆ, ದೇವಾಲಯ, ದಿಗಾ ಮತ್ತು ಮಸೀದಿ, ಗೋರಿ ಅಂತ ನೀವು ನೋಡ್ಕೋಬೋದು. ರುದ್ರಭೂಮಿ ಅಂತ ಕೂಡ ಇರುತ್ತದೆ. ಮತ್ತು ಸೂಚಿಪೂರ್ಣ, ಖಜೂರ, ಮತ್ತು ಹುಲ್ಲು, ಕಳಿಗಿಡ, ಬಿದಿರು ಮತ್ತು ಬಾಳೆಗಿಡ, ಬಾವಿ ಈ ಥರ ಇದ್ದರೆ ಬಾವಿ ಮತ್ತು ಬಾವಿ ಒಳ ಕಟ್ಟಡವಿಲ್ಲದ ಮತ್ತು ಒಳಕಟ್ಟಡವಿಲ್ಲದ ಚಲುವೆ, ನದಿ ಮತ್ತು ಸರ್ವಕಾಲೀನ ಕೆರೆ, ಋತುಕಾಲೀನ ಕೆರೆ ಮತ್ತು ಸುಧಾರಿತ ರಸ್ತೆ, ಕಚ್ಚಾ ರಸ್ತೆ, ಗಡಿ ರಸ್ತೆ, ಬ್ರಾಡ್ಗೇಜ್ ರೈಲು ಮಾರ್ಗ, ಈ ಥರ ರೈಲು ಮಾರ್ಗ, ಯುದ್ಧ ಭೂಮಿ, ಕೋಟೆ ಅಂತ ನೀವು ನೋಡ್ಬೋದು. ಭೌಗೋಳಿಕ ಸಂಕೇತಗಳು. ಗೆರೆಗಳು ನಕಾಶೆ ಮೇಲೆ ರಸ್ತೆ, ರೈಲು, ವಾಯುಮಾರ್ಗ ಇತ್ಯಾದಿ ಜಲಮಾರ್ಗವನ್ನು ತೋರಿಸಲು ವಿವಿಧ ಬಗೆಯ ಗೆರೆಗಳನ್ನು ವಿವಿಧ ಬಣ್ಣಗಳಿಂದ ಎಳೆಯಲಾಗಿದೆ. ಕಪ್ಪು ಬಣ್ಣವನ್ನು ಗಡಿ ರೇಖೆಗಳನ್ನು, ಕೆಂಪು ಬಣ್ಣವನ್ನು ರಸ್ತೆಗಳನ್ನು ತೋರಿಸುವ ಇತ್ಯಾದಿಗಳನ್ನು ಉಪಯೋಗಿಸಲಾಗುವುದು. ಮತ್ತು ನಕ್ಷೆಯನ್ನು ಓದುವಿಕೆ. ನಕ್ಷೆಯನ್ನು ಓದಿ ಅರ್ಥ ಮಾಡಿಕೊಳ್ಳುವವರು ಕೆಲವೊಂದು ಅಂಶಗಳನ್ನು ತಿಳಿದಿರಬೇಕು. ಒಂದೇ ಅರ್ಥಪೂರ್ಣ ಶಬ್ದ ತಯಾರಿಸಲು ನಮಗೆ ಒಂದು ವರ್ಣಮಾಲೆ ತಿಳಿದಿರಬೇಕು. ಹಾಗೆ ನಕ್ಷೆ ಓದುವವರಲ್ಲಿ ವಿವಿಧ ಬಣ್ಣಗಳನ್ನು, ರೇಖೆ ಮತ್ತು ಚಿಹ್ನೆಗಳನ್ನು ತಿಳಿದಿರಬೇಕು. ನಕಾಶೆ ಓದುವವರಿಗೆ ಒಂದು ಕೌಶಲ್ಯ, ನಾವೀಲ್ಯ, ಸ್ಥಳದ ಬಗ್ಗೆ ವಿವಿಧ ಲಕ್ಷಣಗಳು ಅರ್ಥ ಮಾಡಿಕೊಳ್ಳಬೇಕು. ಕೆಲವು ಪರಿಣಿತಿ ಮತ್ತು ಸಾಮಾನ್ಯ ನಿರ್ದೇಶನ ಹೊಂದಿರಬೇಕು. ಅವುಗಳು ಕೆಳಗಿನಂತಿವೆ. 75 ಇದು ನೋಡ್ತಿರ್ಬೇಕು, ಅಕ್ಷಾಂಶ ರೇಖಾಂಶ ನೋಡ್ತಿರ್ಬೋದು. ಇದು ನಮ್ಮ ಕರ್ನಾಟಕದ ಅಕ್ಷಾಂಶ ರೇಖಾಂಶ ನೋಡ್ತಿದ್ರಲ್ಲ, ಇದನ್ನು ನೋಡ್ಕೊಳ್ಳಿ. ನಕ್ಷೆ ಓದುವ ವಿಧಾನ ಇರೋಕಡೆ ಮಾನಸ, ಕಲಬುರಗಿ ಮತ್ತು ಬಾಗಲಕೋಟೆ ಜಿಲ್ಲಾ ಕೇಂದ್ರ 222 ಇದೆ. ಅಂದರೆ 222 ಕಿಲೋಮೀಟರ್ ಇದೆ ಕಲಬುರಗಿ ಮತ್ತು ಗುಲ್ಬರ್ಗ ನೋಡ್ಬೋದು. ಈ ಥರ ನೀವು ಅಕ್ಷಾಂಶ ರೇಖಾಂಶ ನೋಡ್ಕೋಬೋದು. ಸ್ಥಳ ಗುರುತಿಸುವಿಕೆ. ಮೇಲಿನ ಸ್ಥಳಗಳು ತಿಳಿಯಲು ನಾವು ಅಕ್ಷಾಂಶ ಮತ್ತು ರೇಖಾಂಶ ಅರಿತಿರಬೇಕು. ದಿಕ್ಕು ಗುರುತಿಸುವಿಕೆ. ನಕ್ಷೆ ಮೇಲಿನ ಸ್ಥಳವು ದಿಕ್ಕು ತಿಳಿಯಲು ಉತ್ತರ ದಿಕ್ಕಿಗೆ ಮುಖ ಮಾಡಿ ಬಾಣದ ಚಿಹ್ನೆಯನ್ನು ತಿಳಿಸಿದರೆ ಉಳಿದ ದಿಕ್ಕುಗಳು ಸರಳವಾಗಿ ಗುರುತಿಸಬಹುದು. ಸ್ಥಳ ನಡುವಿನ ಅಂತರ ಗುರುತಿಸುವಿಕೆ. ಎರಡು ಸ್ಥಳಗಳ ನಡುವಿನ ಅಂತರ ತಿಳಿಯಲು ನಕಾಶೆಯನ್ನು ಕೊಟ್ಟಿರುವ ಮಾನಕ ಸಹಕರಿಸಲಾಗುತ್ತದೆ. ಮತ್ತು ಹೊಸ ಪದಗಳು ಅಂದರೆ ಮಾದರಿಗಳು ಅಂದರೆ ಗ್ಲೋಬ, ನಕಾಶೆ ಅಂದರೆ ಸನ್ನಿವೇಶ, ಭೌಗೋಳಿಕ ಅಂದರೆ ಲಕ್ಷಣ, ಅಟ್ಲಾಸ್, ಮಾನಸಕ ಅಂದರೆ ನಕ್ಷಶಾಸ್ತ್ರ, ಸೂಚಿ ಅಂದರೆ ಶೀರ್ಷಿಕೆ, ಚಿಹ್ನೆ, ಸಾರಿಗೆ, ಸಂಪರ್ಕ. ನಿಮಗೆ ತಿಳಿದಿರಲಿ, ಅಂತ್ಯದ ಪುರಾತನ ನಕಾಶೆ ಬ್ಯಾಬಿಲೋನಿಯ ಸಾಚಪು 2003 ಕಂಡುಬಂದ ಗ್ರೀಕ್ನ ಖಗೋಳ ವಿಜ್ಞಾನಿ ಕ್ಯಾಡಿಯಸ್ ಟಾಲೆಮಿ ಅವರು ಸಾಚಪು ಅಟ್ಲಾಸ್ ಅನ್ನು ಪ್ರಥಮವಾಗಿದ್ದಾರೆ. ವಿಶಾಲವಾದ ಪ್ರದೇಶ ತೋರಿಸುವ ನಕಾಶೆ ಚಿಕ್ಕ ಪ್ರಮಾಣದ ನಕಾಶೆಯಾಗಿದೆ. ಚಿಕ್ಕ ಪ್ರದೇಶದ ತೋರಿಸುವ ನಕಾಶೆ ದೊಡ್ಡ ಪ್ರಮಾಣದ ನಕಾಶೆಯಾಗಿದೆ. ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ ನಕಾಶೆಗಳಿಗೆ ನೇರವಾಗಿ ಅವು ಬೋಧನೆ ಸಾಧನವಾಗಿದೆ. ಭೂಮಿಯ ಮೇಲಿನ ನಿಖರ ಅಂತರವನ್ನು ತಿಳಿಯಲು ನಾವು ಮಾನಕವನ್ನು ಸೆಂಟಿಮೀಟರ್ನಿಂದ ಕಿಲೋಮೀಟರ್ವರೆಗೆ ಅಥವಾ ಅಂಗುಲಗಳಿಂದ ಮೈಲಿಗೆ ಪರಿವರ್ತಿಸಬೇಕಾಗುತ್ತೆ. ದಿಕ್ಸೂಚಿಯಲ್ಲಿರುವ ಮುಳ್ಳು ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ತೋರಿಸುತ್ತದೆ.
ನೋಡೋದಾದ್ರೆ ಇವಾಗ ಇದು ಮುಗೀತು ಸ್ನೇಹಿತರೆ. ಅಭ್ಯಾಸಗಳು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋನ ಹೇಗಿತ್ತಂತ ನೀವು ಕೂಡ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾವು ಯಾವ್ದು ಹುಡುಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕೆ ಧನ್ಯವಾದ ಮತ್ತು ಜೈ ಹಿಂದ್, ಜೈ ಕರ್ನಾಟಕ.